ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದ್ರಲ್ಲಿ ಸುರ್ಜೇವಾಲಾ ಅವರು ವಿಫಲ ಆಗಿದ್ದಾರೆ. ಯಾರ ಮನವೊಲಿಕೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮಣಿತಾ ಇಲ್ಲ. ರಾಮಲಿಂಗಾರೆಡ್ಡಿ ಜೊತೆಗೆ ಸುರ್ಜೇವಾಲಾ ಮಾತುಕತೆ ಕೂಡ ಫೇಲ್ ಆಗಿದೆ. ನೋಡಿ, ರಾಮಲಿಂಗಾರೆಡ್ಡಿ ಮನವೊಲಿಸೋದ್ರಲ್ಲಿ ಸುರ್ಜೇವಾಲಾ ಅವರು ವಿಫಲ ಆಗಿದ್ದಾರೆ. ಯಾರ ಮನವೊಲಿಕೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮಣಿತಾ ಇಲ್ಲ. ರಾಮಲಿಂಗಾರೆಡ್ಡಿ ಜೊತೆ ನಡೆಸಿದಂತಹ ಮಾತುಕತೆ ಏನಿದೆ, ಸುರ್ಜೇವಾಲಾ ಅವರ ಮಾತುಕತೆ, ಅದು ಕೂಡ ಫೇಲ್ ಆಗಿದೆ. ಅಭಿಷೇಕ್ ದತ್ ಮೂಲಕ ಸುರ್ಜೇವಾಲಾ ಜೊತೆಗೆ ಮಾತುಕತೆಯನ್ನು ನಡೆಸಲಾಗಿದೆ. ಫೋನ್ ಮೂಲಕ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತುಕತೆ ಆಗಿದೆ. ಮಾತುಕತೆ ಬಳಿಕ ತೋಟದ ಮನೆಗೆ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ ಅಂತೇಳಿ ಗೊತ್ತಾಗ್ತಾ ಇದೆ. ಯಾರ ಮನವೊಲಿಕೆಗೂ ಕೂಡ ಅವರು ಬಗ್ತಾ ಇಲ್ಲ. ಬಿಕಾಸ್ ಅವ್ರ ಪಟ್ಟು ಒಂದೇ, ತಾವೇನು ಖಾತೆ ಕೇಳಿದಾರೆ ಅದೇ ಖಾತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈಗ ಅಲ್ಲಿಗೆ ಹೈಕಮಾಂಡ್ ನಾಯಕರಿಗೆ ಇರುವಂಥ ಆಪ್ಷನ್ ಒಂದೇ, ಅದಲು ಬದಲು ಮಾಡಬೇಕು. ಬಟ್ ಅದನ್ನು ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಒಂದು ವೇಳೆ ಮಾಡಿದ್ರೆ ಕೂಲ್ ಆಗ್ತಾರೆ ರಾಮಲಿಂಗಾರೆಡ್ಡಿ ಅವರು. ಆಗಲಿಲ್ಲ ಅಂತ ಅಂದರೆ ಏನು ಮಾಡ್ಬೋದು ಮುಂದೆ? ಸೊ ಇದು ಸಹಜವಾಗಿರುವಂತಹ ಪ್ರಶ್ನೆ. ಸೊ ಅಲ್ಲಿಗೆ ಅವ್ರ ಜೊತೆಗೆ ನಡೆಸಿದಂತಹ ಮಾತುಕತೆ ಏನಿದೆ, ಆ ಮಾತುಕತೆ ಕೂಡ ವಿಫಲ ಆಗಿರೋದು. ಫೋನ್ ಮೂಲಕ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಲಾಗಿದೆ. ಬಟ್ ಈಗ ಮಾತುಕತೆಯ ಬಳಿಕ ತೋಟದ ಮನೆಗೆ ರಾಮಲಿಂಗಾರೆಡ್ಡಿ ಅವರು ತೆರಳಿದ್ದಾರೆ. ಒಂದು ಕಡೆ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಆ ಖಾತೆಯನ್ನು ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಬಟ್ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಅದರಲ್ಲಿ ಆಲ್ಮೋಸ್ಟ್ ಕೆಲವರಿಗೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಹೇಗಿತ್ತೋ ಯಥಾ ಪ್ರಕಾರ ಮುಂದುವರಿಸಿದ್ದಾರೆ. ಉಳಿದಂತೆ ಕೆಲವರಿಗೆ ಒಂದಷ್ಟು ಶಫಲ್ ಮಾಡುವಂಥ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡಿರೋದು. ಸಹಜವಾಗಿ ಇದೇ ವಿಚಾರಕ್ಕೆ ಈಗ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದಾರೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಸದ್ಯ ಕಾಡ್ತಾ ಇರುವಂಥ ಯಕ್ಷ ಪ್ರಶ್ನೆ.